ಬಾರಿಗೆ ರಂಗಶಂಕರ ಕಲಬುರಗಿಗೆ ಬರ್ತಾ ಇದೆ. ಇಲ್ಲಿ ರಂಗಾಯಣ ಮತ್ತೆ ಆಡಳಿತ ವರ್ಗ ಇವರೆಲ್ಲರೂ ನಮ್ಗೆ ಎಷ್ಟು ಬೆಂಬಲ ಕೊಟ್ಟಿದ್ದಾರೆ ಅಂದ್ರೆ ನಾನು ಏನು ಮಾತೇ ಇಲ್ಲ ನನಗೆ. ಇದು ಮೊದಲನೇ ಬಾರಿಗೆ ಆಗ್ತಾ ಇರೋದು ಕಲಬುರಗಿ ನಾಟಕೋತ್ಸವ. ಇದನ್ನ ನೀವು ಸಕ್ಸಸ್ಫುಲ್ ಮಾಡ್ಬೇಕು. ಯಾಕಂದ್ರೆ ಬರೀ ನಾವು ನಾಟಕ ಮಾಡಿದ್ರೆ ಆಗಲ್ಲ, ನಮ್ಗೆ ಆಡಿಯನ್ಸು ಬೇಕು, ಜನರ ಬೆಂಬಲ ಬೇಕು. ಇದು ನಿಮ್ಮ ಉತ್ಸವ. ನಾವು ಬರೀ ನಾಟಕದ ಎಲ್ಲ ಜೋಡಿಸ್ಬಿಟ್ಟು ನಿಮಗೆ ಪ್ರಸ್ತುತ ಮಾಡ್ತಾ ಇದ್ದೀವಿ. ಕಲಬುರಗಿ ಜನ ಬರ್ಬೇಕು. ನಿಮ್ಮ ಮಕ್ಕಳಿಗಾಗಿ, ಇದು ನಿಮ್ಮ ಮುಂದಿನ ಪೀಳಿಗೆಗೆ ಒಂದು ಕಲ್ಚರ್ದು ಸೆನ್ಸ್ ಬರ್ಬೇಕು ಅಂದ್ರೆ ಅವ್ರಿಗೆ ನಾಟಕ ತೋರಿಸ್ರಿ. ಬರೀ ಫೋನ್ ಮೇಲೆ ರೀಲ್ಸ್ ತೋರಿಸ್ಬಿಟ್ಟು ಟೆಲಿವಿಷನ್ ತೋರಿಸ್ಬಿಟ್ಟು ಉದ್ಧಾರ ಆಗೋದಿಲ್ಲ, ನಿಜ ಹೇಳ್ತೀನಿ. ಯಾಕಂದ್ರೆ ಟೆಲಿವಿಷನ್ ಒಂದು ಬೇರೆ ತರ ಮಾಧ್ಯಮ, ಅದರಲ್ಲಿ ನ್ಯೂಸ್ ಮುಖ್ಯ. ಕೆಲವು ಸರ್ತಿ ಒಂದು ನಾಟಕ ನೋಡ್ಬೋದು, ಅದರಲ್ಲಿ ಇಡೀ ದಿನ ನೋಡೋ ಅಂತ ಮೀಡಿಯಂ ಅಲ್ಲ ಅದು. ನಾಟಕ ತೋರಿಸಿ ನಿಮ್ಮ ಮಕ್ಕಳಿಗೆ. ಈ ಕಲಬುರ್ಗಿ ಫೆಸ್ಟಿವಲ್ಗೆ ಬನ್ನಿ. ಕಲಬುರ್ಗಿ ನೆಕ್ಸ್ಟ್ ಅಂತ ಎಷ್ಟು ದೊಡ್ಡ ಕಾರ್ಯಕ್ರಮ ಇದು. ಇದು ನಿಮ್ ಇಡೀ ಜಿಲ್ಲೆಗೆ ಒಳ್ಳೇದಾಗ್ಲಿ ಅಂತ ಸರ್ಕಾರ ಹಮ್ಮಿಸಿರೋದು ಕಾರ್ಯಕ್ರಮ. ಇದಕ್ಕೆ ಬೆಂಬಲ ಕೊಡ್ರಿ. ಇದೆ ತಮ್ಗೆ ಗೊತ್ತಿರೋ ಹಾಗೆ ನಾಳೆಯಿಂದ 7 ದಿನ ನಮ್ಮ ಕಲಬುರ್ಗಿಯಲ್ಲಿ ನಾಟಕೋತ್ಸವ ನಡೀತಾ ಇದೆ. ಪ್ರತಿದಿನ ರಂಗಾಯನಹಳ್ಳಿ ಮತ್ತು ಎಲ್ಲ ನಡೀತಾ ಇರತ್ತೆ. ಇವತ್ತು ನಮ್ಮ ಶಿಕ್ಷಣ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆನವರು ಎಲ್ಲ ಆರ್ಟ್ ಟೀಚರ್ಸ್ ಸೇರಿ ಒಂದು ಅದ್ಭುತವಾದ ಒಂದು ಜಾಥಾ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಈ ಒಂದು ಜಾಥಾದ ಒಂದೇ ಒಂದು ಉದ್ದೇಶ, ಈ ಒಂದು ನಾಟಕೋತ್ಸವ ಬಗ್ಗೆ ಪ್ರತಿಯೊಬ್ರು ಕಲಬುರ್ಗಿ ಜನರಿಗೆ ಗೊತ್ತಾಗ್ಲಿ. DC ಆಫೀಸಿಂದ ಜಗತ್ ಸರ್ಕಲ್ವರೆಗೆ ಅವರೆಲ್ಲರೂ ಇಷ್ಟು ಅದ್ಭುತವಾದ ವೇಷ ಹಾಕಿ, ಮಾಸ್ಕ್ ಹಾಕಿ, ಫೇಸ್ ಪೇಂಟಿಂಗ್ ಮಾಡಿ ಎಲ್ಲರಿಗೆ ಈ ಒಂದು ನಾಟಕೋತ್ಸವ ಬಗ್ಗೆ ಗೊತ್ತಾಗ್ಲಿ ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ನನ್ಗೆ ಬಹಳ ಹೆಮ್ಮೆ ಅನ್ಸ್ತಾ ಇದೆ. ನಿಜವಾಗ್ಲೂ ಎಲ್ಲ ಟೀಚರ್ಸ್ ಮಾಡಿರೋದು 2 ದಿನದಲ್ಲಿ ಪ್ಲಾನಿಂಗ್ ಮಾಡಿರೋದು ಇದು ಒಂದು ಕಾರ್ಯ ಶ್ಲಾಘನೀಯ. ಅವರೆಲ್ಲರಿಗೆ ನಾವು ಅಭಿನಂದನೆಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಒಂದು ಜಾಥಾ ಮಾತ್ರ ಅಲ್ಲದೆ ಈ ನಾಟಕೋತ್ಸವ ಬಹಳ ಸಕ್ಸಸ್ಫುಲ್ ಆಗ್ಲಿ ಮತ್ತು ಯಶಸ್ವಿ ಆಗ್ಲಿ. ಸೊ ದಟ್ ಮುಂದೆ ಹೋಗ್ತಾ ನಾವು ಇದೇ ರೀತಿ ಬಹಳಷ್ಟು ಕಾರ್ಯಕ್ರಮಗಳು ಜನರಿಗೋಸ್ಕರ, ಕಲಬುರ್ಗಿ ಜನರಿಗೋಸ್ಕರ, ಯುವಕರಿಗೋಸ್ಕರ ಮಾಡೋ ರೀತಿ ಆಗ್ಲಿ ಅಂತ ನಾನು ಆಸೆ ಮಾಡ್ತೀನಿ.